ಬಟ್ ನಾನು ಏನು ಹೇಳ್ತೀನಿ ಅಂದರೆ ಅಮಾವಾಸ್ಯೆ ಇಸ್ ಅ ವೆರಿ ಗುಡ್ ಡೇ. ಅದು ನಿಮಗೆ ಬಿಟ್ಟಿದ್ದು ಹೇಗೆ. ನಾನು ಫಸ್ಟ್ ಇವಾಗ ಬರ್ಕಿನ್ ಸ್ಟಾಕಿಗೆ ಹೋದೆ. ಪೈಯಲ್ಲಿ ನಂಗೆ ಯಾಕೋ ಸೆಟ್ ಆಗಿಲ್ಲ ಗೈಸ್. ನಾನು ತೊಗೊತೀರಾ H&M ಜೀನ್ಸ್ ಬುಕ್ ಮಾಡಿದ್ದು ಗೈಸ್. ಐಫೋನ್ ಸಿಗಲ್ಲ. ಪೋಹಾ. ಸೊ ಪೋಹಾ ಬಂದು ಡಯಟಲ್ಲಿ ಇನ್ಕ್ಲೂಡ್. ಆ್ಯಕ್ಚುಲಿ ಇದನ್ನು ತೊಗೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೆ. ಈ ಔಟ್ಫಿಟ್ ಎಷ್ಟು ಚೆನ್ನಾಗಿದೆ ಗೊತ್ತಾ. 3 ವೀಕ್ಸ್ ಆಯ್ತಾ ಐಫೋನ್ ರಿಲೀಸ್ ಆಗಿ. ಫೋನಲ್ಲಿ ಏನೇನು ಡೇಟಾಸ್ ಇದೆ ಇವಾಗ ಇಲ್ಲ ಲ್ಯಾಪ್ಟಾಪಿಗೆ ಟ್ರಾನ್ಸ್ಫರ್ ಮಾಡ್ಕೊ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ತಮ್ನೇಲಲ್ಲಿ ಹಾಕಿರ್ತೀನಿ ಏನೋ ಗೊತ್ತಿಲ್ಲ, ಬಿಟ್ಬಿಡಿ. ಓಕೆ, ನನ್ನ ಐಫೋನಲ್ಲಿ ಏನೇನು ಡೇಟಾಸ್ ಇದೆ ಇವಾಗ ಇಲ್ಲ ಲ್ಯಾಪ್ಟಾಪಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಡೇಟಾಸ್ ಅಂದರೆ ಲೈಕ್ ಫೋಟೋಸ್ ಆ ಥರ ಎಲ್ಲ ಇರುತ್ತಲ್ಲ, ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ತುಂಬ ದಿವಸದಿಂದ ನನಗೆ ಈ ಐಫೋನ್ ಸೆಕ್ಯೂರಿಟಿ ನೋಡು, ಇಲ್ಲಿ ಅಲೌ ಕೊಟ್ಟಿಲ್ಲ ಅಂದರೆ ಇಲ್ಲಿ ಫೋಟೋಸೇ ಅಪಿಯರ್ ಆಗಲ್ಲ, ಪ್ಲಸ್ ಪಾಸ್ವರ್ಡ್ ಬೇರೆ ಹಾಕಬೇಕು. ಸೊ ಇವಾಗ ನಾನು ನನ್ನ ಫೋಟೋಸ್ ಏನೇನು ಇಂಪಾರ್ಟೆಂಟ್ ಡೇಟಾಸ್ ಬೇಕೋ ನನ್ನ ಲ್ಯಾಪ್ಟಾಪಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಗೈಸ್. ಏನಕ್ಕಂದರೆ ಗೊತ್ತಿಲ್ಲ ಆಗುತ್ತಂತ, ಐ ಡೋಂಟ್ ನೋ. ನನಗೆ ಆರೆಂಜ್ ಕಲರ್ ಐಫೋನ್ ಬೇಕಾಗಿದ್ದು. ಬಟ್ ದೆನ್ ಆರೆಂಜ್ ಕಲರ್ ಐಫೋನ್ ನಾನು ಇಷ್ಟೊಂದು ಸ್ಟೋರಿಗೆ ಕೇಳಿಬಿಟ್ಟೆ, ಯಾರ ಹತ್ರನೂ ಇಲ್ಲ. ಆ್ಯಕ್ಚುಲಿ ನಾನು ಯೂಶ್ವಲಿ ನಾನು ಏನೇ ಗ್ಯಾಜೆಟ್ಸ್ ಇರಲಿ ಇಲ್ಲ ಏನೇ ಎಲೆಕ್ಟ್ರಾನಿಕ್ ಐಟಮ್ಸ್ ಇರಲಿ, ನಾನು ಪೈ ಶೋರೂಮ್, ನಾನಿದು ಅಡ್ವರ್ಟೈಸ್ ಮಾಡ್ತಾಯಿಲ್ಲ ಇಲ್ಲ ಪ್ರಮೋಷನ್ ಹೇಳ್ತಾ ಇಲ್ಲ, ಅಲ್ಲೇ ನಾನು ಹೋಗಿ ತೊಗೊತಾ ಇದ್ದಿದ್ದು ಒಂದೇ ಸ್ಟೋರಲ್ಲಿ. ಬಿಕಾಸ್ ನಮ್ಮಪ್ಪ ಅವಾಗಿಂದನೂ ಅವರು ಆ ಶೋರೂಮ್ಗೆ ಹೋಗಿ ಟಿ ವಿ ಆಗಲಿ ಅವ್ರ ಮೊಬೈಲ್ ಆಗಲಿ ಅಲ್ಲೇ ಹೋಗಿ ತೊಗೊತಾ ಇದ್ರು. ಸೊ ಆ ಸೆಂಟಿಮೆಂಟಿಗೆ ನಾನು ಆ ಸ್ಟೋರಿಗೆ ಹೋಗೋದು ಯಾವಾಗಲೂ, ನಾನು ಏನು ತೊಗೊಬೇಕಂದ್ರೂ. ಸೊ ಆ ಸ್ಟೋರಲ್ಲಿ ಕೇಳಿದ್ರೂ ಆರೆಂಜ್ ಕಲರ್ ಐಫೋನ್ ಇಲ್ಲ. ಸೊ ಅವ್ರ ಹತ್ರ ಬ್ಲೂ ಮತ್ತು ಸಿಲ್ವರ್ ಇದೆ. ಮತ್ತು ಐ ಪ್ಲಾನೆಟಲ್ಲೂ ನಾನು ಕಾಲ್ ಮಾಡಿ ಕೇಳಿದೆ, ಪಕ್ಕದಲ್ಲೇ ಇದೆ ಐ ಪ್ಲಾನೆಟು, ಅಲ್ಲಿ ಕಾಲ್ ಮಾಡಿ ಕೇಳಿದ್ರೆ ಅಲ್ಲೂ ಆರೆಂಜ್ ಕಲರ್ ಸ್ಟಾಕ್ ಇಲ್ಲ. ಇದು ಐಫೋನ್ ರಿಲೀಸ್ ಆದಾಗನೇ 17 Pro Max ನಾವು ತೊಗೊಳ್ಳೋಣ ಅಂತ ಡಿಸೈಡ್ ಆಗಿದ್ವಿ ಅಲ್ವಾ ದೇವಟ, ತೊಗೊಳ್ಳೇಬೇಕು ನನಗೆ ಅಂತ ನಾವು ಡಿಸೈಡ್ ಆಗಿಬಿಟ್ಟಿದ್ವಿ. ಆದರೆ ಆ ಟೈಮಲ್ಲೇ ನಮ್ಮಮ್ಮ ಅಡ್ಮಿಟ್ ಆಗಿಬಿಟ್ಟಿದ್ರು ಹಾಸ್ಪಿಟಲಲ್ಲಿ. ಸೊ ಆ ಟೈಮಲ್ಲಿ ಏನಕ್ಕೆ ತೊಗೊಳ್ಳೋದು, ಫೋನ್ ಅಲ್ಲ ಬೇಡ, ಲೈಕ್ ಬೇರೆ ಎಕ್ಸ್ಪೆನ್ಸ್ ಎಲ್ಲ ಇದೆ ಅಂತ ನಾನು ಜಸ್ಟ್ ಸೈಡಲ್ಲಿ ಹಾಕ್ಬಿಟ್ಟಿದ್ದೆ. ಸೊ ಇವಾಗ ಏನು ಒಂದು 3 ವೀಕ್ಸ್ ಆಯಿತಾ ಐಫೋನ್ ರಿಲೀಸ್ ಆಗಿ. 3 ವೀಕ್ಸ್ ಇಲ್ಲ 4 ಮಂತ್, ಓಕೆ 1 ಮಂತ್ ಆಗಿದೆ. ಆರೆಂಜ್ ಕಲರೇ ಸಿಗ್ತಾರ ಗೈಸ್. ಬುಕ್ ಮಾಡ್ಬೇಕಂದ್ರೂ 1 ತಿಂಗಳು ವೇಟ್ ಮಾಡಿ ಅಂತ ಹೇಳ್ತಾರೆ. 1 ತಿಂಗಳೆಲ್ಲ ವೇಟ್ ಮಾಡೋಕ್ಕೆ ನನಗೆ ಇರಬೇಕಲ್ಲ ಒಳಗಡೆ ಆ ಪೇಷನ್ಸು, ಅದಿಲ್ವಲ್ಲ, ಏನು ಮಾಡೋದು. ಸೊ ಅದಕ್ಕೆ ಏನಾರು ಆಗಲಿ ಅಂತ ಇವತ್ತು ಚಾಲೆಂಜ್ ತೊಗೊಂಡು ಹೋಗ್ತಾ ಇದ್ದೀನಿ. ಲೈಕ್ ಅಲ್ಲಿ ಇಷ್ಟೊಂದು ಆ ರೋಡಲ್ಲಿ ಇಷ್ಟೊಂದು ಗ್ಯಾಜೆಟ್ಸ್ ಸ್ಟೋರ್ಸ್ ಎಲ್ಲ ಇದೆ, ಲೈಕ್ ರಿಲಯನ್ಸ್ ಆಗಿರಲಿ ಕ್ರೋಮಾ ಆಗಿರಲಿ. ಸೊ ಅಲ್ಲಿ ಇಲ್ಲೋ ಕಡೆ ಹೋಗಿ ಕೇಳ್ತೀನಿ, ಅವೆಲ್ಲ ಬಿದ್ದರೆ ನಾನು ಲಕ್ಕಿದ್ರೆ ನಾನು ತೊಗೊಂಡ್ಬಿಡ್ತೀನಿ, ಇಲ್ಲಾಂದರೆ ನಾನು ಹಾಕ್ಕೊಂಡಿರೋ ಕಲರ್ ಡ್ರೆಸ್ಸನ್ನೇ ತೊಗೊಂಡ್ಬಿಡ್ತೀನಿ. ಐ ಮೀನ್ ಬ್ಲೂ ಐಫೋನ್ ತೊಗೊತೀನಿ. ಸೊ ಕಮ್ ಲೆಟ್ಸ್ ಗೋ. ಕಿರ್ತೊಟಿ ಬುಕ್ ಮಾಡಿದ್ದು ಗೈಸ್. ಐಫೋನ್ ಸಿಗಲ್ಲ. ಆರೆಂಜ್ ಕಲರ್ 3 ಶಾಪ್ ನಾನು ಕಿರ್ತೊಟಿ ಹೋಗಿತ್ತು, ಇಲ್ಲಿ ಸಿಗಲ್ಲ ಆರೆಂಜ್ ಕಲರ್. ಅದಕ್ಕೆ ಇವಾಗ ಬುಕ್ ಮಾಡಿದ್ದು. 1 ವೀಕ್ ಆಮೇಲೆ ಸಿಗುತ್ತೆ. ಗೈಸ್, ಸೊ ನಾವು ಏನು ಮಾಡೋದು, ನಾನು ಲಾಸ್ಟ್ ಆ್ಯಕ್ಚುಲಿ ಐ ಪ್ಲಾನೆಟ್ಗೂ ಹೋದೆ. ಅಲ್ಲಿ ಆರೆಂಜ್ ಕಲರ್ ಮೊಬೈಲ್ ಅವೈಲೇಬಲ್ ಇದೆಯಾ ಅಂತ ಕೇಳಿದೆ. ಐ ಮೀನ್ ಐಫೋನ್ ಆರೆಂಜ್ ಕಲರ್. ಅವರು ಹೇಳಿದ್ರು ಒಂದು 20 ಇಲ್ಲ 25 ದಿವಸ ತೊಗೊಳತ್ತೆ ನೀವು ಬುಕ್ ಮಾಡಿದ್ರು. ಐ ವಾಸ್ ಲೈಕ್ ವಾಟ್, ಐ ಪ್ಲಾನೆಟು 20 ದಿವಸ ಬೇಕಾ ಅಂತ. ಮತ್ತು ಪೈ ಶೋರೂಮ್ಗೆ ಹೋದೆ. ಪೈಯಲ್ಲಿ ನಂಗೆ ಯಾಕೋ ಸೆಟ್ ಆಗಿಲ್ಲ ಗೈಸ್. ನನ್ನ ವ್ಯಾಲ್ಯೂ, ನನ್ನ ಮೊಬೈಲ್ ವ್ಯಾಲ್ಯೂ ಬಂದು ಅವರು ಕಮ್ಮಿ ಹೇಳ್ತಾ ಇದ್ದಾರೆ, ಲೈಕ್ 55,000 ಹೇಳಿದ್ರು. ಐ ವಾಸ್ ಲೈಕ್ ಬೇಡ. ಮತ್ತು ಆರೆಂಜ್ ಕಲರು ಬುಕ್ ಮಾಡಿದ್ರು ಅವರಿಗೆ ಐಡಿಯಾ ಇಲ್ವಂತೆ ಯಾವಾಗ ಐಫೋನ್ ಬರುತ್ತೆ ಆರೆಂಜ್ ಕಲರು ಅಂತ, ಅವರಿಗೆ ಐಡಿಯಾ ಇಲ್ವಂತೆ. ಮತ್ತು ಸಿಲ್ವರ್ ಇದೆ, ಬ್ಲೂ ಇದೆ. ಅದು ಸಿಲ್ವರು ಇವತ್ತು 5ವರೆಗೆ ಬರುತ್ತೆ. ಅದು ಕೊರಿಯರಿಂದ ಮ್ಯಾಂಗ್ಳೂರಿಂದ ಎಕ್ಸ್ಪೋರ್ಟ್ ಆಗಿ ಅರೌಂಡ್ 5:30 ರೀಚ್ ಆಗುತ್ತೆ ಅಂತೆ ಇವತ್ತು ಸಾಯಂಕಾಲ. ಐ ವಾಸ್ ಲೈಕ್ ಎಲ್ಲೋ ನನಗೆ ಸರಿಗೆ ಬರ್ತಾಯಿಲ್ಲ. ಮನ್ಸೂ ಯಾಕೋ ನನಗೆ, ಇದು ನಾನು 3ನೇ ಸತಿ ಬ್ಲಾಗ್ ತೆಗಿತಾ ಇರೋದು, ಅಷ್ಟು ಬೇಗ ಸ್ಟೋರೇಜ್ ಫುಲ್ ಅಂತ ನನ್ನ ಫೋನಲ್ಲಿ ಕಾಣಿಸ್ತಿದೆ ಗೈಸ್. ಫೋನಿಗೆ ಗೊತ್ತಾಗ್ಬಿಟ್ಟಿದೆ ಇವಳು ನನ್ನ ಸೇಲ್ ಮಾಡೋಕ್ಕೆ ಹೋಗ್ತಾ ಇದ್ದಾಳೆ. ಸೊ ಇವಳ ಜೊತೆ ಇರಬಾರ್ದಂತ ನನಗೆ ಇವಾಗ ಕೈ ಕೊಡ್ತಿದೆ ಗೈಸ್. ಸೊ
ಇವಾಗ ಆರೆಂಜ್ ಕಲರ್ ಬುಕ್ ಮಾಡಿದ್ದೀನಿ 10,000 ಕೊಟ್ಟು. ಸೊ ನೆಕ್ಸ್ಟ್ ಒಂದು ವಾರ ಇವ್ರು ಹೇಳಿದ್ದಾರೆ, ಕ್ರೋಮಾದಾಗ ಬಂದಿದ್ದು ನಾನು. ಸೊ ಇವ್ರು ಹೇಳಿದ್ದಾರೆ ಆಲ್ಮೋಸ್ಟ್ 1 ವೀಕ್ 7 ವರ್ಕಿಂಗ್ ಡೇಸ್ ತೊಗೊಳುತ್ತೆ. ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಬಂದುಬಿಡುತ್ತೆ, ಬಂದಿದ್ದ ತಕ್ಷಣ ನೀವು ಬಂದುಬಿಡಿ, ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಫಾರ್ ಗಾಡ್ ಗ್ರೇಸ್ ನನಗೆ 1 ವೀಕಲ್ಲೇ ಬರುತ್ತೆ. ಸೊ ಐ ಆಮ್ ಹ್ಯಾಪಿ. ದಟ್ ಆರೆಂಜ್ ಕಲರ್. ಐ ಆಮ್ ಹ್ಯಾಪಿ, ಆ್ಯಕ್ಚುಲಿ ಐ ಆಮ್ ಹ್ಯಾಪಿ. ನಾನು ಸಿಲ್ವರ್ ಕಲರ್ ಪೈ ಶೋರೂಮಲ್ಲಿ ಸಿಲ್ವರ್ ಕಲರ್ ಅವೈಲೇಬಲ್ ಇತ್ತು ಇವತ್ತು ಸಾಯಂಕಾಲ. ಸೊ ನಾನು ಅದು ತೊಗೊಂಡಿದ್ರು ನಾನು ಎಷ್ಟು ಖುಷಿಯಾಗಿರ್ತೇನೆ ಅಂತ ಗೊತ್ತಿಲ್ಲ ಗೈಸ್. ದಯವಿಟ್ಟು ಹೇಳಿದ್ರು ವೆಯ್ಟ್ ಮಾಡು, ನೀನು ಆರೆಂಜೇ ತಗೋ ಅಂತ. ಬಟ್ ಫೈನಲಿ ಅವ್ರಿಗೋಸ್ಕರ ನಾನು ಆರೆಂಜೇ ತೊಗೊತಾ ಇದ್ದೀನಿ. ಥ್ಯಾಂಕ್ ಯು. ಸೊ ಇವಾಗ ನಾವಿಲ್ಲಿ ಆಪೋಸಿಟಲ್ಲೇ ಕ್ರೋಮಾ ಆಪೋಸಿಟಲ್ಲೇ ದಕ್ಷಿಣ ತಿಂಡಿ ಅಂತ ಒಂದು ಹೋಟೆಲ್ ಇದೆ. ಸೊ ಅಲ್ಲಿ ಬಂದಿದ್ದೀವಿ ತಿನ್ನೋಕ್ಕೆ. ಇದಾದಮೇಲೆ ದೇವೇಟಾಗೆ ಚಪ್ಪಲಿ ತೊಗೊಬೇಕಂತೆ. ನಾನು 2 ವರ್ಷ ಆಯ್ತಾ ದೇವೇಟ ಕ್ರಾಕ್ಸ್ ಹಾಕ್ಕೊಂಡು? 2 ವರ್ಷ. ಲಾಸ್ಟ್ ಇಯರ್ ನಾನು ನಿಮಗೆ ಕ್ರಾಕ್ಸ್ ಕೊಡಿಸಿದ್ದು. ಪಾಪ 2 ವರ್ಷದಿಂದ ಒಂದೇ ಚಪ್ಪಲಿ ಹಾಕೊಂಡು ಸುತ್ತಿದ್ದಾರೆ. ನೀವು ಇಷ್ಟೊಂದು ಫೋಟೋಸ್ ನೋಡಿದ್ರೆ ಅವ್ರ ಕಾಲಲ್ಲಿ ಹೌದಾ? fall in love with neighbor time. They were keep on telling, can you change? But I didn't change because my wife. ಸೊ ಇವತ್ತು ಡಿಸಿಷನ್ ತೊಗೊಂಡ್ಬಿಟ್ಟಿದ್ದೀವಿ, ಬೇರೆ ಚಪ್ಪಲಿ ತೊಗೊಳ್ಲೇಬೇಕು ಅಂತ. ಸೊ ಲೆಟ್ಸ್ ಸಿ ಯಾವ್ದು ತೊಗೊತಾರೆ ಅಂತ. ನನಗೆ ಕಾಫಿ, ದೇವೇಟಾಗೆ ಕೇಸರಿ ಬಾತು ಬಾದಾಮ್ ಮಿಲ್ಕ್ ಅಂತೆ. ನನ್ನ ಮುಂದೆ ಏನೇನು ತಿಂತಾರೆ ಗೊತ್ತಾ ಗೈಸ್, ನಮ್ಮಮ್ಮ, ನನ್ನ ತಮ್ಮ, ನನ್ನ ಹಸ್ಬೆಂಡ್ ಎಲ್ಲ ಒಟ್ಟು ಉರ್ಸ್ತಾರೆ. ಏನು ಮಾಡೋದು? ದಟ್ಸ್ ಫೈನ್. ಸೊ ಇವಾಗ ನಾನು ದೇವೇಟಾಗೆ ಹೇಳ್ತಾ ಇದ್ದೀನಿ ಕ್ರಾಕ್ಸ್ ತೊಗೊಳ್ಳೋಣ, ಇನ್ನೊಂದು ಬೇರೆ ಇದು ಕ್ರಾಕ್ಸ್ ತೊಗೊಳ್ಳೋಣ ಅಂದರೆ ಇವ್ರಿಗೆ ಇಷ್ಟನೇ ಆಗ್ತಾಯಿಲ್ಲ. ಕ್ರಾಕ್ಸಲ್ಲಿ ಬೇರೆ ಕಲೆಕ್ಷನ್ಸೇ ಇಲ್ವಂತೆ. ಇಟ್ಸ್ ನಾಟ್ ಅಬೌಟ್ ಕಲೆಕ್ಷನ್ಸ್, ಇಟ್ಸ್ ಅಬೌಟ್ ಕಂಫರ್ಟ್. ವಿಲ್ ಬೈ ಕ್ರಾಕ್ಸ್ ಓನ್ಲಿ ಆರ್ ವಿಲ್ ಗೋ ಟು ಬರ್ಕಿನ್ ಸ್ಟಾಕ್. ನಂಗೆ ಬರ್ಕಿನ್ ಸ್ಟಾಕಲ್ಲಿ ಒಂದು ಚಪ್ಪಲಿ ತೊಗೊಬೇಕಂತ ತುಂಬ ಆಸೆ, ದೇವೇಟಾಗೆ ಎಸ್ಪೆಷಲಿ. ಬಟ್ ದೆನ್ ಅವ್ರು ಹೇಳ್ತಾ ಇರೋದು ಚಪ್ಪಲಿಗೇ 8-9 ಸಾವಿರ ಕೊಡಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇಟ್ಸ್ ಆಲ್ ಅಬೌಟ್ ಕಂಫರ್ಟ್ ಬೇಬಿ, ವಿಲ್ ಸಿ. ಸೊ ಗೈಸ್ ಫೈನಲಿ ನಾನು ಫೋರಮ್ ಮಾಲಿಗೆ ಬಂದಿದ್ದೀವಿ. ನಾನು ಫಸ್ಟ್ ಇವಾಗ ಬರ್ಕಿನ್ ಸ್ಟಾಕಿಗೆ ಹೋದೆ. ನನಗೆ ತುಂಬ ಚೆನ್ನಾಗಿ ಅನಿಸ್ತು, ಲೈಕ್ ಕಂಫರ್ಟಬಲ್ ಅಲ್ಲ. ನಂಗೆ ಐ ಫೀಲ್ ಸೋ ಕಂಫರ್ಟಬಲ್. ಬದ್ದೆ ನಮ್ಮ ದೇವೇಟ ಇದ್ದಾರಲ್ಲ, ಈಸ್ ನಾಟ್ ಓಕೆ. ಸೊ ಚಪ್ಪಲಿ ತೋರಿಸಿದ್ರೆ ಇದೆಲ್ಲ ಏನು ಓಲ್ಡ್ ಮಾಡೆಲ್ ಥರ ಇದೆ ಹಂಗೆ ಅಂತ ಹೇಳಿದ್ರು. ನನಗೆ ಮೂಡ್ ಹೊಟ್ಟೋಯ್ತು. ಸರಿ ಬಾಪ ನಿನಗೆ ಕ್ರಾಕ್ಸೇ ಸರಿ ಅಂತ ಇವಾಗ ಕ್ರಾಕ್ಸ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸುತ್ತಾ ಇದ್ದೀನಿ. ಐ ಡೋಂಟ್ ನೋ ವೇರ್ ಇಸ್ ದಿ ಕ್ರಾಕ್ಸ್ ಸ್ಟೋರ್. ಸೊ ಅದಕ್ಕೆ ಕ್ರಾಕ್ಸ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ಇಟ್ಸ್ ದೇರ್ ಬೇಬಿ, ಅಲ್ಲಿ ವಿ ಗಾಟ್ ಇಟ್ ಆ್ಯಂಡ್ ವಿ ಆರ್ ಗೋಯಿಂಗ್. ಈ ಔಟ್ಫಿಟ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ನಾನಿದು ಮಿಂತ್ರದಲ್ಲಿ ತೊಗೊಂಡಿದ್ದು. ರಿವ್ಯೂಸ್ ಏನೂ ಇದ್ದಿಲ್ಲ. ಐ ವಾಸ್ ಲೈಕ್ ರಿವ್ಯೂಸ್ ಏನೂ ಇಲ್ಲ, ಹೆಂಗಿರುತ್ತೋ ಕ್ಲಾತ್ ಅಂತ. ಬಟ್ ದೆನ್ ಐ ಫೀಲ್ ಸೋ ಕಂಫರ್ಟಬಲ್. ತುಂಬ ಚೆನ್ನಾಗೂ ಕಾಣಿಸ್ತಾ ಇದ್ದೀನಿ. ಆದರೆ ದೇವೇಟಾಗಿ ಇಷ್ಟ ಇಲ್ಲ, ಓಲ್ಡ್ ಮಾಡೆಲ್ ತುಂಬ ಚೆನ್ನಾಗಿಲ್ಲ, ನಿಮ್ಗೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಐ ಲೈಕ್ ಇಟ್. ದಿಸ್ ಡ್ರೆಸ್ ಯು ಟೋಲ್ಡ್ ಯು ಡಿಡ್ಂಟ್ ಲೈಕ್. Simply I told. Because you told something like you want to take shots, ಶಾರ್ಟ್ಸ್ reel or something. ಬೇಬಿ ಎಲ್ಲಿ ಬೇಬಿ ಕ್ರಾಕ್ಸು? ಸೆಕ್ಯೂರಿಟಿ second floor. ಇಲ್ಲ, ಫಸ್ಟ್ ಫ್ಲೋರ್. ಸೆಕ್ಯೂರಿಟಿ ಸೊ ಕ್ರಾಕ್ಸಿಗೆ ಬಂದೆ. ದೇವೇಟ ಆಲ್ರೆಡಿ ಎಲ್ಲಿ ದೇವೇಟ ನಿಮ್ಮದು? ಇವ್ರದ್ದೆಲ್ಲಿ ಸರ್? ಆಲ್ರೆಡಿ ಅಲ್ಲಿ ಇಕ್ಬಿಟ್ಟಿದ್ದಾರೆ ನೋಡಿ ಗೈಸ್. ಸೊ ದೇವೇಟ ಒಂದು ಇದು ತೊಗೊಂಡಿದ್ದಾರೆ, ಬರ್ಕಿನ್ ಸ್ಟಾಕ್ ಬೇಡ ಅಂತ. ಸೊ ನನಗೂ ಮೈಂಡ್ ಚೇಂಜ್ ಆಯಿತು. ನಾನು ಇದೇ ತೊಗೊಳ್ಳೋಣ, ಇದರಲ್ಲಿ ಯಾವ್ದಾದ್ರು ಒಂದು ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದ್ದಲ್ಲಿ ತೊಗೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ದೆನ್ ದೇವೇಟ ಬೇಡ ಅಂದ್ಬಿಟ್ರು, ಇದು ಆಲ್ರೆಡಿ ಹಾಕ್ಕೊಂಡಿದ್ದೆ, ಏನಕ್ಕೆ ಬೇರೆದು ಹಾಕೋ ಅಂತ. ಸೊ ಇಸ್ ಟೆಲಿಂಗ್ ಮಿ ಟು ವೇರ್ ದಿಸ್, ಐ ಮೀನ್ ಸಾರಿ ಬೈ ದಿಸ್. ಇದರಲ್ಲಿ ಬ್ಲ್ಯಾಕಲ್ಲಿ ಬ್ಲ್ಯಾಕ್ ಬೇಡ, ವೈಟ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಟ್ಸ್ So should I take this only baby?
ಇದೇ ತಗೊಳ್ಳ. पीच कलर का है मतलब मैं ऊपर वो दाने दाने. ಸೊ 2 ಚಪ್ಪಲಿ ತೊಗೊಂಡಿದ್ದಕ್ಕೆ ಇದೊಂದು ಫ್ರೀ ವರ್ತ್ ಬ್ಯಾಗ್ 3000 ರುಪೀಸ್. ಇದೂ ವಾಟರ್ ಪ್ರೂಫ್ ಅಂತೆ ಗೈಸ್. ಸೊ ಇನ್ ಕೇಸ್ ನನಗೆ ಬೇಬಿ ಆದರೆ ನನ್ನ ಬೇಬಿಗೂ ಈ ಥರ ಚಪ್ಪಲಿನೇ ಕೊಡಿಸ್ತೀನಿ. ಎಷ್ಟು ಕಲೆಕ್ಷನ್ಸ್ ಇದೆಪ್ಪ. ಬೇಬಿ ನಮ್ಮ ಮನೆ ಮುಂದೆ ಬರ್ತಾರಲ್ಲ, ಕಿಂಡರ್ ಗಾರ್ಡನ್ ಐತಲ್ಲ ನಮ್ಮ ಮನೆ ಮುಂದೆ, ಇಲ್ಲ ಬೇಬಿ ಗೈಸ್ ಕ್ರಾಕ್ಸೇ ಹಾಕೊಳ್ಳೋದು. ಅವ್ರ ಕಾಲಿಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಈ ಕ್ರಾಕ್ಸ್ ಸ್ಲಿಪ್ಪರ್ಸ್ ಎಲ್ಲ ಅವ್ರ ಕಾಲಿಗೆ. ಅಲ್ಲಿ ಕ್ರಾಕ್ಸ್ ತಗೊಂಡಾಯ್ತು. ದೇವಟದೇ ಜಾಸ್ತಿ, ನಂದು ಬಂದು 6000, ದೇವಟದು 8000 ಗೈಸ್. ಬಂದಿದ್ದು ಐಫೋನ್ ತೊಗೊಳಕ್ಕೆ, ನೋಡಿದ್ರೆ ಕ್ರಾಕ್ಸ್ ತೊಗೊಂಡ್ವಿ. ಆ್ಯಂಡ್ ಇಟ್ಸ್ ವರ್ತ್ ಆಲ್ಸೋ. ದೇವೇಟ ಒಂದ್ಸತಿ ತೊಗೊಂಡ್ರೆ 2 ವರ್ಷ 1 ವರ್ಷ ಫುಲ್ ಯೂಸ್ ಮಾಡ್ತಾರೆ. ಬೇರೆ ಚಪ್ಪಲಿನೇ ಅವ್ರು ತೊಗೊಳಲ್ಲ. ಸೊ ಐ ಆಮ್ ಪ್ರೌಡ್ ಆಫ್ ಹಿಮ್. ಸೊ ಈ ಡಿಸರ್ವ್ ಇಟ್. ಸೊ ಅದಕ್ಕೆ ನಾನು ಕೊಡಿಸ್ತಾ ಇರೋದು. ಸೊ H&M ಹೋಗೋಣ ಅಂತ ಇದೆಯಲ್ಲ, ಬೇಡವಾ? ಇಲ್ಲ ಬೇಬಿ, ಕಲೆಕ್ಷನ್ ಚೆನ್ನಾಗಿದೆ. ಒಂದ್ಸತಿ ತೊಗೊಂಡ್ರೆ ಅಷ್ಟೇ. ತೊಗೊತೀರಾ? H&M ಜೀನ್ಸ್ H&M ಜೀನ್ಸ್ ಪ್ಯಾಂಟ್ ತೊಗೊತೀರಾ? ಹಾಂ ಹೇಳಿ, ಹಿಂಗೆ ಹೋಗ್ಬಿಡೋಣ. ಇಲ್ಲೇ ಇರೋದು. ಹಾಂ ನೋಡೋಣ ಬನ್ನಿ. ಕಲೆಕ್ಷನ್ಸ್ ಚೆನ್ನಾಗಿದೆ ಅಂತ ಹೇಳ್ತಾರೆ H&M ಅಲ್ಲಿ. ಸೊ ನನಗೂ ಸಿಕ್ಕಿದ್ರೆ ಐ ಮೀನ್ ನನಗೂ ಏನಾದ್ರು ಇಷ್ಟ ಆದರೆ ನಾನು ತೊಗೊಬೋದು ಅಂತ. ಓಕೆನಾ ದೇವೇಟ? ಓಕೆ. ಫೈನಲಿ ರೀಚ್ ಆಗಿ ನನ್ನ ಮನೆಗೆ ಎಂಟರ್ ಆದರೆ ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿ ನಮ್ಮಮ್ಮ ಪೂಜೆ ಮಾಡಿದ್ದಾರೆ. ನೀರು ಒಳಗಡೆ ಅದ್ರಲ್ಲಿ ಉಪ್ಪಾಕಿ ನೀರು ಹಾಕಿದ್ದೀವಿ. ಆದಮೇಲೆ ಫ್ಲವರ್ ಡೆಕೋರೇಷನ್, ಇನ್ನು ಆದಮೇಲೆ ದೀಪ. ಇಷ್ಟು ಚೆನ್ನಾಗಿದೆ ಅಲ್ಲ, ಲುಕ್ಕಿಂಗ್ ನೈಸ್. ಇಲ್ಲಿ ಒಬ್ಬರು ಕ್ರಾಕ್ಸ್ ತಗೊಂಡು ಬಂದಿದ್ದಾರೆ. ನಾನು ನೋಡಿ ಹಿಂಗೆ ಗೈಸ್ ಯಾವಾಗಲೂ ಓಡಿಸೋದು. ಹಿಂಗೆ ಹಾಕೊಂಡ್ಬಿಡ್ತೀನಿ ಹೆಲ್ಮೆಟು, ಹಿಂಗೆ ಕವರ್ ಅಪ್ ಮಾಡಿ ಓಡಿಸೋದು. ಓಪನ್ ಮಾಡಿ. ನೋಡಿ ಒಬ್ರು ಬಂದ್ರು. ಓ ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದೀರಾ ಇವತ್ತು, ಚೆನ್ನಾಗಿ ಕಾಣಿಸ್ತಾ. ಏನಬ್ಬ ಇವತ್ತು? ಇವತ್ತು ಅಮಾವಾಸ್ಯೆ ಗೊತ್ತು. ಚಿಕ್ಕ ದೀಪಾವಳಿನಾ? ನೋಡಿ ಗೈಸ್, ನಮ್ಮಮ್ಮ ಇವಾಗ ಪೇಷಂಟ್ ತರ ಕಾಣಿಸ್ತಾ ಇದಾರ. ದೀಪಾವಳಿಗೆ ಹಬ್ಬ ನಾವು ಸೆಲೆಬ್ರೇಟೇ ಮಾಡಿಲ್ಲ, ಯಾಕಂದ್ರೆ ಫುಲ್ಲು ಅಮ್ಮ ರೀಕವರ್ ಆಗ್ತಾ ಇದ್ರು. ಸೊ ಫೋನ್ ತಗೊಂಡಿಲ್ಲ, ಆದರೆ ಆರ್ಡರ್ ಕೊಟ್ಬಿಟ್ಟು ಬಂದಿದ್ದೀನಿ. ಬುಕ್ ಮಾಡಿದೆ. ನೋಡಿ ಗೈಸ್, ಎಲ್ಲರೂ ಹೇಳ್ತಾರೆ ನಂಗೆ ತುಂಬ ಹೊಟ್ಟೆ ಹಸು. ನೋಡಿ ಗೈಸ್, ಎಲ್ಲರೂ ಹೇಳ್ತಾರೆ ಅಮಾವಾಸ್ಯೆ ದಿನ ಏನು ಮಾಡಬಾರ್ದು, ಇಟ್ಸ್ ಅ ವೆರಿ ಬ್ಯಾಡ್ ಡೇ. ಅಮಾವಾಸ್ಯೆ ಬಂದು ಕಾಸು ಖರ್ಚು ಮಾಡೋಂಗಿಲ್ಲ, ಇಲ್ಲ ದೇ ಥಿಂಕ್ ಇಟ್ ಆಸ್ ಅಮಾವಾಸ್ಯೆ ಈಸ್ ಅ ವೆರಿ ಬ್ಯಾಡ್ ಡೇ. ಬಟ್ ದೆನ್ ನಾನು ಏನು ಹೇಳ್ತೀನಿ ಅಂದರೆ ಅಮಾವಾಸ್ಯೆ ಈಸ್ ಅ ವೆರಿ ಗುಡ್ ಡೇ. ಅದು ನಿಮಗೆ ಬಿಟ್ಟಿದ್ದು ಹೇಗೆ ತೊಗೊತೀರಾ ಆ ದಿನ ಅಂತ. ಅಮಾವಾಸ್ಯೆ ದಿನ ನೀವೇನು ಮನಸ್ಸಿಂದ ಏನು ಮಾಡಿದ್ರೂ ತೊಗೊಂಡ್ರು ನೀವು ಇನ್ನೂ ಒಳ್ಳೇದು ತೊಗೊತಾನೆ ಇರ್ತೀರ. ನನ್ನ ಲೈಫಲ್ಲಿ ಹಂಗೆ ನೋಡಿ. ಇವತ್ತು ಅಮಾವಾಸ್ಯೆ ದಿನವೇ ನಾನು ಹೋಗಿ ಕ್ರಾಕ್ಸ್ ತೊಗೊಂಡಿದ್ದೀನಿ. ಮತ್ತು ಐಫೋನ್ 17 Pro Maxನ ಬುಕ್ ಮಾಡ್ಕೊಂಬಂದಿದ್ದೀನಿ. ಸೊ ಐ ಆಮ್ ವೆರಿ ಹಂಗ್ರಿ. ಗೊತ್ತಿಲ್ಲ, ಓಟ್ಸ್ ಮಾಡ್ಕೊತಿಲ್ಲ. ಮಸಾಲೆ ದೋಸೆ, ಕಣ್ಣಾಗೆ ಮಸಾಲೆ ದೋಸೆ, ಮಗಳಿಗೆ ಓಟ್ಸು. ಸೊ ಅಮಾವಾಸ್ಯೆ ಈಸ್ ಅ ವೆರಿ ಗುಡ್ ಡೇ. ನಿಮಗೆ ಬಿಟ್ಟಿದ್ದು ನೀವು ಹೇಗೆ ತೊಗೊತೀರಾ, ಹಿಂಗೆ ಉಪಯೋಗಿಸ್ಕೊತೀರಾ ಅಂತ. ಸೊ ಹ್ಞೂಮ್ಮ ಲೋಕೆ ಆಡೋಕ್ಕಾಗ್ತಿಲ್ಲ. ಸೊ ಇವತ್ತು ಐಫೋನು ತೊಗೊಂಡಾಯ್ತು, ಕ್ರಾಕ್ಸು ತೊಗೊಂಡಾಯ್ತು. ಗೈಸ್ ತುಂಬ ಹೊಟ್ಟೆ ಹಸು, ಅದಕ್ಕೆ ದೇವೇಟ ಮಸಾಲೆ ದೋಸೆ ತಿಂತಾಯಿದ್ದಾರೆ. ನಾನು ಅವಲಕ್ಕಿ ಗೈಸ್, ಪೋಹ. ಸೊ ಪೋಹ ಬಂದು ಡಯಟಲ್ಲಿ ಇನ್ಕ್ಲೂಡ್ ಆಗಿದೆ, ಅದಕ್ಕೆ
ನಂಗೆ ತುಂಬ ಹೊಟ್ಟೆ ಹಸು. ಮಧ್ಯಾಹ್ನ ಬೇರೆ ನಾನು ಬಟರ್ ಫ್ರೂಟ್ ಜ್ಯೂಸ್ ವಿತ್ ಚಿಕನ್ ಸೂಪ್ ಮಾತ್ರ ಕುಡ್ದಿದ್ದು. ಹೊಟ್ಟೆ ಹಸು ತುಂಬ, ಅದಕ್ಕೆ ಬಂದಿದ ತಕ್ಷಣ ಇದು ಇಲ್ಲೇ ಮನೆ ಹತ್ರನೇ SLV ಶಾಪ್ ಇದೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಆರ್ಡರ್ ಮಾಡಿ ತಿಂತೇಳಿ ಗೈಸ್. ಸೊ ಯಾರೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್.